ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು AICT ಪ್ರಗತಿ ಸ್ಕಾಲರ್ಶಿಪ್ 2025 ಇದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಮ್ಗೆ ಗೊತ್ತಿರುವಂಗೆ AICT ಪ್ರಗತಿ ಸ್ಕಾಲರ್ಶಿಪ್ ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಓದ್ತಾ ಇರುವ ಸ್ಟೂಡೆಂಟ್ಸ್, UG ಓದ್ತಾ ಇರುವ ಸ್ಟೂಡೆಂಟ್ಸ್ಗಳಿಗೆ ಇದು ಅಪ್ಲೈ ಆಗುತ್ತೆ. ಡಿಪ್ಲೊಮಾ ಮತ್ತು UG ಟೆಕ್ನಿಕಲ್ ಓದ್ತಾ ಇರುವ UG ಅಂದರೆ ಅಂಡರ್ ಗ್ರಾಜುಯೇಷನ್ ಕೋರ್ಸ್, ಏನಿ ಪದವಿ ಓದ್ತಾ ಇರುವ ಎಸ್ಪೆಷಲಿ ಇಂಜಿನಿಯರಿಂಗ್ ಎಲ್ಲ ಓದ್ತಾ ಇರುವ ಸ್ಟೂಡೆಂಟ್ಸ್ಗಳಿಗೆ ಅಪ್ಲೈ ಆಗುತ್ತೆ. ಮತ್ತು ಈಗ ನಮ್ಗೆ ಗೊತ್ತಿರುವಂಗೆ ಇದು ಆಲ್ಮೋಸ್ಟ್ ₹50,000 ಪರ್ ಇಯರ್ ಸ್ಕಾಲರ್ಶಿಪ್ ಬರುತ್ತೆ. ₹50,000 ಪರ್ ಇಯರ್ ಸ್ಕಾಲರ್ಶಿಪ್ ಬರುತ್ತೆ. ಇದಕ್ಕೆ ಯಾವ ಥರ ಅಪ್ಲೈ ಮಾಡೋದು ಮತ್ತು ಇದ್ರದ್ದು ಲಾಸ್ಟ್ ಡೇಟ್ ಏನು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಎಲ್ಲ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಕಂಟಿನ್ಯೂಸ್ ನೋಟಿಫಿಕೇಶನ್ ಆಫ್ ಜಾಬ್ ಆ್ಯಂಡ್ ಸ್ಕಾಲರ್ಶಿಪ್ ಆಸ್ ವೆಲ್ ಆಸ್ ಡಿಪ್ಲೊಮಾ ಪಾಸಿಂಗ್ ಪ್ಯಾಕೇಜ್. ಬನ್ನಿ ಈಗ ಒನ್ ಬೈ ಒನ್ ಯಾವ ಥರ ಅಪ್ಲೈ ಮಾಡಬೇಕು ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಏನು ಬೇಕು ಅಂತ ನೋಡುವ. ಇದರದ್ದು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಬೇಕಂದ್ರೆ ಇದರಲ್ಲಿ ನಾವು ನೋಡಬಹುದು, ಇದು ಫಿಮೇಲ್ ಸ್ಟೂಡೆಂಟ್ಸ್ಗೆ ಅಪ್ಲಿಕೇಬಲ್ ಮಾತ್ರ ಆಗುತ್ತೆ, ಮೇಲ್ ಸ್ಟೂಡೆಂಟ್ಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಮತ್ತು ಇದರ ಜೊತೆಗೆ ಇವರು ಫಸ್ಟ್ ಇಯರ್ ಡಿಪ್ಲೊಮಾ ಅಥವಾ ಡಿಗ್ರಿಯನ್ನ ಓದ್ತಿರಬೇಕು. ಡಿಪ್ಲೊಮಾ ಫಸ್ಟ್ ಇಯರ್ ಅಥವಾ ಡಿಗ್ರಿಯನ್ನ ಓದ್ತಿರಬೇಕು. ಅದು AICT ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ಸ್ ಇರಬೇಕು. AICT ಅಂದರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್, AICT ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಇರಬೇಕು. ನಮ್ಗೆ ಗೊತ್ತಿರುವಂಗೆ ಆಲ್ಮೋಸ್ಟ್ ಆಲ್ ಡಿಪ್ಲೊಮಾ ಕಾಲೇಜಸ್ ಗೌರ್ಮೆಂಟ್ ಇರಲಿ, ಪ್ರೈವೇಟ್ ಇರಲಿ, ಏಡೆಡ್ ಇರಲಿ, ಅವು AICT ಅಪ್ರೂವ್ಡ್ ಆಗಿರ್ತವೆ. ಅದೇ ರೀತಿ ಫ್ಯಾಮಿಲಿ ಇನ್ಕಮ್ ಏನಿದೆ 8 ಲ್ಯಾಕ್ಕಿಂತ ಹೆಚ್ಚಿಗೆ ದಾಟಿರಬಾರದು. 8 ಲ್ಯಾಕ್ಕಿಂತ ಹೆಚ್ಚಿಗೆ ಇನ್ಕಮ್ ಇರಬಾರದು. 8 ಲ್ಯಾಕ್ ಅಷ್ಟೇ ಇನ್ಕಮ್ ಇರಬೇಕು. ಮತ್ತು ಈಗ ಮ್ಯಾಕ್ಸಿಮಮ್ ಒಂದು ಫ್ಯಾಮಿಲಿಯಿಂದ ಇಬ್ಬರು ಮೆಂಬರಿಗೆ ಇವರು ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ. ಈಗ ಬನ್ನಿ ಇದನ್ನ ಎಷ್ಟು ಅಮೌಂಟ್ ಬರುತ್ತೆ, ಲಾಸ್ಟ್ ಡೇಟ್ ಏನು ಅಂತ ನೋಡುವ. ಇದನ್ನು ಅಪ್ಲೈ ಮಾಡಲಿಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನಂದ್ರೆ, ಮೊಟ್ಟ ಮೊದಲನೇದಾಗಿ ಇಲ್ಲಿ ನಾವು ನೋಡಬಹುದು ಅಕಾಡೆಮಿಕ್ ರೆಕಾರ್ಡ್ ಅಂದರೆ SSLC ಅಥವಾ PUC ಅದು ಮಾರ್ಕ್ಸ್ ಶೀಟ್ ಬೇಕು, ಐಡೆಂಟಿಟಿ ಪ್ರೂಫ್ ಆಧಾರ್ ಕಾರ್ಡ್ ಬೇಕು, ಮತ್ತು ಇನ್ಕಮ್ ಸರ್ಟಿಫಿಕೇಟ್ ತಹಶೀಲ್ದಾರ್ದಿಂದ ಇಶ್ಯೂ ಮಾಡಿದ್ದು, ಅಡ್ಮಿಷನ್ ಲೆಟರ್ ಅಂದರೆ ನೀವು ಡಿಪ್ಲೊಮಾ ಅಡ್ಮಿಷನ್ ಮಾಡಿಸಿದ್ರೆ ಡಿಪ್ಲೊಮಾ ಅಡ್ಮಿಷನ್ ಲೆಟರ್ ಬೇಕು, ಮತ್ತು ಫೀ ರೆಸಿಪ್ಟ್, ಬ್ಯಾಂಕ್ ಡೀಟೇಲ್ಸ್ ಕೂಡ ಇದಕ್ಕೆ ಬೇಕು. ಬ್ಯಾಂಕ್ ಡೀಟೇಲ್ಸ್ ನಂತರ ಕಾಸ್ಟ್ ಸರ್ಟಿಫಿಕೇಟ್, ಪೇರೆಂಟಲ್ ಡಿಕ್ಲೇರೇಷನ್, ಇವೆಲ್ಲ ಡಾಕ್ಯುಮೆಂಟ್ಸ್ ಅನ್ನು ತಗೊಂಡ್ಬಿಟ್ಟು ನೀವು AICT ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಇದನ್ನ ಅಪ್ಲೈ ಮಾಡಬೇಕಾಗುತ್ತೆ. ಆ ಅಫಿಷಿಯಲ್ ವೆಬ್ಸೈಟ್ ಕೂಡ ನಾನು ತೋರಿಸ್ತೇನೆ ಯಾವ ಥರ ಅಪ್ಲೈ ಮಾಡಬೇಕಂತ. ಈಗ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಕೊನೆಯ ದಿನಾಂಕ ಇರುವುದು ಇಲ್ಲಿ ನಾವು ನೋಡಬಹುದು 31 ಅಕ್ಟೋಬರ್ 2025 ಅಂದರೆ ಇದೇ ವರ್ಷ 31 ಅಕ್ಟೋಬರ್ 2021 ಕೊನೆಯ. ಇನ್ನೊಂದ್ಸಲ ಈ ಸ್ಕಾಲರ್ಶಿಪ್ ಬಗ್ಗೆ ನಾನು ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ. ಇದು AICT ಪ್ರಗತಿ ಸ್ಕಾಲರ್ಶಿಪ್ 2025 ಡಿಪ್ಲೊಮಾ ಮತ್ತು UG ಓದ್ತಾ ಇರುವ ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಅಪ್ಲೈ ಆಗುತ್ತೆ. ಮತ್ತು ಇದರಲ್ಲಿ ನೋಡಬಹುದು ಫ್ಯಾಮಿಲಿ ಇನ್ಕಮ್ 8 ಲ್ಯಾಕ್ ಮತ್ತು ಅದಕ್ಕಿಂತ ಕಡಿಮೆ ಇರಬೇಕು. ನಂತರ ಫ್ಯಾಮಿಲಿ ಇನ್ಕಮ್ ಆದ ನಂತರ ಲೊಕೇಶನ್ ಅಂದರೆ ಯಾವುದೇ ರಾಜ್ಯದ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡಬಹುದು. ಇಂಡಿಯಾದ ಯಾವುದೇ ರಾಜ್ಯದ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡಬಹುದು. ವರ್ಷಕ್ಕೆ ಪರ್ ಇಯರ್ 50,000 ಸ್ಕಾಲರ್ಶಿಪ್ ಕೊಡ್ತಾರೆ. ಕೊನೆಯದಾಗಿ ನಾವು ನೋಡಬಹುದು ಲಾಸ್ಟ್ ಡೇಟ್ ಏನಿದೆಯಲ್ಲ, ಲಾಸ್ಟ್ ಡೇಟ್ ಈಸ್ 31 ಅಕ್ಟೋಬರ್. ಮತ್ತು ಈಗ ಇದನ್ನು ಅಪ್ಲೈ ಮಾಡೋದು ಲಿಂಕ್ ಏನಂದ್ರೆ ಇಲ್ಲಿ ನಾವು ನೋಡಬಹುದು scholarship.gov.in. ಇಲ್ಲಿ ನೀವು ಬಂದ್ಬಿಟ್ಟು ಈ ವೆಬ್ಸೈಟ್ನಲ್ಲಿ ಮೊಟ್ಟ ಮೊದಲನೇದಾಗಿ ನೀವು OTR ಅನ್ನು ರಿಜಿಸ್ಟರ್ ಮಾಡಬೇಕು. ಇಲ್ಲಿ ನಾವು ನೋಡಬಹುದು ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತಿರುತ್ತೆ, ರಿಜಿಸ್ಟರ್ ಯುವರ್ ಸೆಲ್ಫ್ ಅಂತಿರುತ್ತೆ. ಇದರಲ್ಲಿ ತಾವು ರಿಜಿಸ್ಟರ್ ಮಾಡಿಬಿಟ್ಟು ಈ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಬೇಕಾಗತ್ತೆ. ಈಗ ನಾವು ನೋಡಬಹುದು ಇಲ್ಲೇ ರಿಜಿಸ್ಟರ್ ಮಾಡಿದ ನಂತರ ಲಾಗಿನ್ ಮಾಡಿ ಸೆಕ್ಯೂರಿಟಿ ಪಿನ್ ಎಲ್ಲ ಹಾಕಿ ನೀವು ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ನಾವು ನೋಡಬಹುದು ಇದರಲ್ಲಿ ವೆಬ್ಸೈಟ್ ಲಿಂಕ್ ಈ ತರ ಇದೆ, scholarship.gov.in. ಈ ವೆಬ್ಸೈಟಿಗೆ ಹೋಗಿ NSP ಪೋರ್ಟಲ್ ಅಂತ ಹೇಳ್ತಾರೆ, NSP ಪೋರ್ಟಲ್, ಈ ಸ್ಕಾಲರ್ಶಿಪ್ ವೆಬ್ಸೈಟಿಗೆ ಹೋಗಿ ನೀವು ಸ್ಕಾಲರ್ಶಿಪ್ಸ್ ಅನ್ನ ಅಪ್ಲೈ ಮಾಡಬೇಕು. ನೆನಪಿರಲಿ, ಕೊನೆ ದಿನಾಂಕ 31 ಅಕ್ಟೋಬರ್ 2025. ಥ್ಯಾಂಕ್ ಯು.